ವರಿಷ್ಠರು ರಾಜ್ಯ ನಾಯಕರಿಗೆ ರಾಹುಲ್ ಹಲವು ಸೂಚನೆ ಕೊಟ್ಟಿದ್ದಾರೆ. 20 ಸಚಿವ ಸ್ಥಾನದಲ್ಲಿ ಹೆಚ್ಚಾಗಿ ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ಕಾಂಗ್ರೆಸ್ ವರಿಷ್ಠರು ರಾಜ್ಯ ನಾಯಕರಿಗೆ ಹಲವು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ 20 ಸಚಿವ ಸ್ಥಾನ ಇರೋದು, ಆದ್ರೆ ಹೆಚ್ಚಾಗಿ ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಅಂತ ಹೇಳಿದ್ದಾರೆ. 55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಹೆಚ್ಚಿನ ಸ್ಥಾನಕ್ಕೆ ರಾಹುಲ್ ಸಲಹೆ ಕೊಟ್ಟಿರೋದು. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಹಿರಿಯ ಸಚಿವರ ಬಗ್ಗೆ ವರದಿ ಪಡ್ಕೊಳ್ಳಿ. ಸಚಿವರಾಗಿದ್ದಾಗ ಅವರ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಬಾರಿ ಕೆಡಿಪಿ ಮೀಟಿಂಗ್ ಮಾಡಿದ್ದಾರೆ, ವರದಿ ಪಡ್ಕೊಳ್ಳಿ. ಈ ಬಗ್ಗೆ ಸರ್ಕಾರದ ಯೋಜನೆಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದಾರೆ, ಸಮರ್ಥವಾಗಿ ಕೆಲಸ ನಿರ್ವಹಿಸಿದ್ರೆ ಮಾತ್ರ ಅಂತ ಹಿರಿಯರಿಗೆ ಅವಕಾಶ ಕೊಡಿ. ಕಾಂಗ್ರೆಸ್ ವರಿಷ್ಠರು ಮತ್ತು ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಂತ ಸ್ಪಷ್ಟವಾದ ಸೂಚನೆ ಇದು. ಪ್ರಯತ್ನ ಅಂತೂ ಜೋರಾಗಿ ನಡೀತಾ ಇದೆ. ಅನೇಕ ಹಿರಿಯ ಶಾಸಕರಿದ್ದಾರೆ. 6 ಬಾರಿ ಗೆದ್ದಿದ್ದೀವಿ, 7 ಬಾರಿ ಗೆದ್ದಿದ್ದೀವಿ, 8 ಬಾರಿ ಗೆದ್ದಿದ್ದೀವಿ, ನಮಗೆ ಅವಕಾಶ ಸಿಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸೂಚನೆ ಏನು? 55 ವರ್ಷದ ಕೆಳಗಿನವರಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿದ್ರು ತರಿಸ್ಕೊಳ್ಳಿ ವರದಿಯನ್ನ. ಸಚಿವರಾಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು, ಹೇಗೆ ಕೆಲಸ ಮಾಡಿದ್ದಾರೆ, ಎಷ್ಟು ಸಭೆ ಮಾಡಿದ್ದಾರೆ, ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಇದರ ಬಗ್ಗೆ ವರದಿಯನ್ನ ತರಿಸ್ಕೊಳ್ಳಿ. ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅಂತವರಿಗೆ ಮಾತ್ರ, ಅಂತಹ ಹಿರಿಯರಿಗೆ ಮಾತ್ರ ಸ್ಥಾನ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿರೋದು. 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ಇದೆ. ಆದ್ರೆ ಅಳೆದು ತೂಗಿ ಮಣೆ ಹಾಕೋದಕ್ಕೆ ಹೈಕಮಾಂಡ್ ನೋಡ್ತಾ ಇದೆ. ಅದರಲ್ಲೂ ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅನ್ನೋದು ರಾಹುಲ್ ಗಾಂಧಿ ಅವರ ಸಲಹೆ. ಹಾಗಾಗಿ ಈ ಲಿಸ್ಟ್ ಅಲ್ಲಿ ಎಷ್ಟು ಹೊಸ ಮುಖಗಳ ಸೇರ್ಪಡೆ ಆಗತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.